Hello folks, good morning. Welcome to my channel Travel Big. ಈಗ ಸ್ವಲ್ಪ ಬೆಳಗ್ಗೆಯಿಂದ ಕಾದು ಬ್ರೀಸ್ ಬರ್ತದೆ. ಬ್ರೀಸ್ ಏಕೆ ಫಸ್ಟ್ ಟೈಮ್ ಆರೆ ಪ್ಲಾನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಫೆ ಬೋನ್ಸ್ಲೆ ಅಂತ ಒಂದು ಪಾಪ್ಯುಲರ್ ರೆಸ್ಟೋರೆಂಟ್ ಇದೆ. ಗೋವನ್ ಸ್ಟೈಲಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ. ಅದನ್ನು ಮಾಡಿಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡೋಣ. ಒಂದು ವ್ಯೂ ಪಾಯಿಂಟ್ ಇದೆ, ಡೋನಾಪೌಲಾ ವ್ಯೂ ಪಾಯಿಂಟ್ ಅಂತ. ಅದು ಆ್ಯಕ್ಚುಲಿ ಬೀಚ್, ಬಟ್ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಅದಾದಮೇಲೆ ನಾರ್ತ್ ಗೋವಲ್ಲಿ ಬರುವಂತಹ ಟಾಪ್ ಬೀಚಸ್ ಏನಿದೆ, ಕಲ್ಲಂಗುಡ್, ಬಾಗಾ ಬೀಚ್, ವೆಗೆಟರ್ ಬೀಚ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಚರ್ಚ್ಗೆ ಹೋಗೋ ಪ್ಲಾನ್ ಇದೆ. ಅದಾದಮೇಲೆ ಸೈಟ್ ಸೀಯಿಂಗ್ ಪ್ಲೇಸಸ್ನ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಇಟ್ಸ್ ಅ ಬ್ಯೂಟಿಫುಲ್ ಮಾರ್ನಿಂಗ್. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತಿಂದರೆ ಒಳ್ಳೆ ಮಜಾ ಬರುತ್ತೆ. ಇವಾಗ ಕೆಫೆ ಬೋನ್ಸ್ಲೆ ಹತ್ರ ಬಂದಿದ್ದೀವಿ. ದಿಸ್ ಈಸ್ ಕೆಫೆ ಬೋನ್ಸ್ಲೆ ಇನ್ ಪಣಜಿಮ್. ಇದ್ರದ್ದು ಬ್ರ್ಯಾಂಚ್ ಒಂದು 3 ಬ್ರಾಂಚ್ ಇದೆ. ಪಣಜಿಮ್ಮಲ್ಲಿ, ಆಮೇಲೆ ಪೋರ್ವೋರಿಮ್ ಅಂತ, ಆಮೇಲೆ ಇನ್ನೊಂದು ನಾರ್ತ್ ಗೋವಲ್ಲೆಲ್ಲ ಇನ್ನೊಂದು ಕಡೆ ಇದೆ. ಇದು ಒನ್ ಆಫ್ ದ ಪಾಪ್ಯುಲರ್ ರೆಸ್ಟೋರೆಂಟು. ಇಲ್ಲಿ ಬಂದರೆ ನೀವು ಪಣಜಿಮ್ ಸಿಟಿಗೆ ಬರೋದು ಮರಿಬೇಡಿ. ಪಣಜಿಮ್ ಬಸ್ ಸ್ಟಾಪಿಂದ ಒಂದು 200 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಬನ್ನಿ ಒಳಗೆ ಹೋಗೋಣ. Thank you, sir. One breakfast. I would like to go with puri and pav, both. Thank you. ಅವರು ಮಿರ್ಚಿ ಬಜ್ಜಿ ಎಲ್ಲ ತಿಂತಾರೆ. ಈ ಮಹಾರಾಷ್ಟ್ರದವರು, ಪುಣೆದವರೆಲ್ಲ, ಮುಂಬೈ, ಪುಣೆ ಅವರೆಲ್ಲ ಮಿರ್ಚಿ ಬಜ್ಜಿ, ಸಮೋಸ ಎಲ್ಲ ಬೆಳಗ್ಗೆ ತಿಂತಾರೆ. ನಮಗೂ ಸ್ವಲ್ಪ ಆಡ್ ಅನ್ಸ್ಬೋದು, ಬಟ್ ಇವರೆಲ್ಲ ತಿಂತಾರೆ. 20-30 ಸೀಟ್ ಇದೆ, ಪರವಾಗಿಲ್ಲ, ಮ್ಯಾನೇಜಬಲ್. ನೀವು ಪೀಕ್ ಅವರ್ಸಲ್ಲಿ ಬಂದು 8:30 ಮೇಲೆ 8:30, 9 o'clock ಅಂದರೆ ತುಂಬ ರಶ್ ಆಗಿಬಿಡುತ್ತೆ. ಸೊ ಟ್ರೈ ಟು ಕಮ್ ಅರ್ಲಿ, ಲೈಕ್ 7:30 to 8:30 is the best time to come here and have your nice food. Thank you, sir. What is this called again? Mixed bhaji. Mixed bhaji. Mixed bhaji with puri, bread, single mirchi chutney. Super. Mirchi bhaji. And then this is puri. ಚಿಕ್ಕ ದೊಡ್ಡ ಪುರಿ ಅಲ್ಲ, ಚಿಕ್ಕ ಪುರಿನೇ. ಚೆನ್ನಾಗಿರುತ್ತೆ, ಮಜಾ ಬರುತ್ತೆ ತಿಂತಾ ಇದ್ರೆ. ಇದು ನೋಡಿ, ಒಂದು ಸರ್ವಿಂಗು ಲೈಕ್ ಮಸಾಲೆ ಪುರಿ ಥರ ಕಾಣಿಸ್ತದೆ ನೋಡಿ. ಇದು ಒಂದು ಪೋರ್ಷನ್ ಕೊಡ್ತಾನೆ. ಮಿಕ್ಸ್ ಬೇಕಾದರೆ ಮಿಕ್ಸು, ಇಲ್ಲಾಂದರೆ ನಿಮಗೆ ಒಂದೇ ಥರದ್ದು ಬೇಕಾದರೆ ಒಂದೇ ಥರದ್ದು ಕೊಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ನನಗೆ ಮಿಕ್ಸ್ ಇಷ್ಟ, ಅದಕ್ಕೆ ಮಿಕ್ಸ್ ಆರ್ಡರ್ ಮಾಡಿದ್ದೀನಿ. ಲೆಟ್ಸ್ ಡೈವ್ ಇನ್. ಸ್ಪೈಸಿ ಇರುತ್ತಾ ನೋಡೋಣ. ಸಖತ್ತಾಗಿದೆ, ರಿಯಲಿ. ತುಂಬ ಖಾರ ಇಲ್ಲ, ಚೆನ್ನಾಗಿದೆ. ಡಿಫ್ರೆಂಟ್ ಟೇಸ್ಟು. ನಮ್ಮ ಸೌತ್ ಇಂಡಿಯಾ ಕಡೆ ಪೂರಿಗೆ ಇಟ್ಕೊಡ್ತಾರಲ್ಲ, ಆ ಥರ ಇಲ್ಲ ಟೇಸ್ಟು. ಸ್ವಲ್ಪ ಡಿಫ್ರೆಂಟ್ ಇದೆ. ಈಗ ಬಜ್ಜಿ ಟ್ರೈ ಮಾಡ್ತೀನಿ. ಬಜ್ಜಿ ಸೇಮ್ ಟೇಸ್ಟೇ ಗುರು. ನಮ್ಮ ಕಡೆ ಹೆಂಗಿದೆ ಬ್ಯಾಂಗ್ಳೂರಲ್ಲಿ ಅದೇ ಥರ ಇದೆ ಟೇಸ್ಟು, ನಥಿಂಗ್ ಡಿಫ್ರೆಂಟ್. ಬಟ್ ಬೆಳಿಗ್ಗೆ ತಿನ್ನೋದು ಅದೊಂದು ಡಿಫ್ರೆಂಟು. ಬಜ್ಜಿನ ನಾವು ಯೂಶ್ವಲಿ ಸಾಯಂಕಾಲ ತಿಂತೀವಿ, ಇಲ್ಲಿ ಬೆಳಿಗ್ಗೆ ತಿಂತಾರೆ. ಈಗ ಪಕ್ಕ ಗೋವನ್ ಸ್ಟೈಲ್ ಥರ ಟ್ರೈ ಮಾಡೋಣ. ಇದು ಗೋವನ್ ಸ್ಟೈಲು. ಎಲ್ಲೇ ಹೋದರೂ ಪಾವ್ ಕೊಡ್ತಾರೆ. ಪಾವ್ ಜೊತೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಬಾಜಿನ ಮಿಕ್ಸ್ ಮಾಡಿಕೊಂಡು ಅಲ್ಟಿಮೇಟು, ಸಕ್ಕತ್ತಾಗಿದೆ. ನೀವು ಗೋವಾಗೆ ಬಂದರೆ ತಪ್ಪದೇ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಯು ವಿಲ್ ಲೈಕ್ ಇಟ್. ಓಕೆ, ನಾನು ಫಿನಿಷ್ ಮಾಡಿಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. 103 years was. 103 years, ವಾವ್. ನಾನೇನೋ 50 ವರ್ಷ ಅಂದ್ಕೊಂಡಿದ್ದೆ. 100 years ಹಿಂದೆ ಅಂತ ಇದು ಸ್ಟಾರ್ಟ್ ಆಗಿದ್ದು. ಸೇಮ್ ಪ್ಲೇಸ್. Puri bhaji, samosa, mirchi bhaji, buns, shira. ಸಖತ್ತಾಗಿತ್ತು. ನಾನು ಟ್ರೈ ಮಾಡಿದೆ. ಯಾರನ್ನ ಬಂದರೆ ಡೆಫಿನೆಟ್ಲಿ ಡೋಂಟ್ ಮಿಸ್ ಕೆಫೆ ಬೋನ್ಸ್ಲೆ ಇನ್ ಪಣಜಿಮ್. ಅಲ್ಲಿ ಓನರ್ ಕೂತಿದ್ರು. ಅವ್ರು ಹೇಳ್ತಿದ್ದಾರೆ, ನಂಗೆ ಬಿಲ್ಲೇ ಬೇಡ, ಯು ಆರ್ ಗಿವಿಂಗ್ ಮಿ ಫ್ರೀ ಪಬ್ಲಿಸಿಟಿ ಅಂತ. ವಾಟ್ ಕ್ರೇಜಿ ಆಗಿಬಿಟ್ಟೆ ನಾನಂತೂ. ನಂದೇನೋ ಸ್ಮಾಲ್ ಯೂಟ್ಯೂಬ್ ಚಾನಲ್ಲು, ಬಟ್ ಅವರು ಈಸ್ಕೊಳ್ಳೇ ಇಲ್ಲ ಬಿಲ್ಲು. ಬಟ್ ನಾನೇ ಫೋರ್ಸ್ ಮಾಡಿ ಕೊಟ್ಟೆ. 130 rupees ಆಯಿತು ಬಿಲ್ಲು. The massive church, the most popular church in Panjim. ಈ ಚರ್ಚ್ ಹೆಸರು ಬಂದು
ಲೇಡಿ ಆಫ್ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅಂತ. ಕ್ರಿಶ್ಚಿಯಾನಿಟಿ ಅಂತಂದರೆ ಜೀಸಸ್ಸು ಮತ್ತು ಮೇರಿ. ಈ ಚರ್ಚು ಎಸ್ಪೆಷಲಿ ಮದರ್ ಮೇರಿನ ರೆಪ್ರೆಸೆಂಟ್ ಮಾಡೋದು. ಕಂಪ್ಲೀಟ್ ವೈಟ್ ಪೇಂಟ್ ಮಾಡಿದ್ದಾರೆ, ಅದು ಕೂಡ ಮೇರಿ ರೆಪ್ರೆಸೆಂಟೇಷನ್ ಅಂತಲೇ ಹೇಳ್ತಾರೆ. ಹತ್ರ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ, ಯಾವ ಥರ ಕಟ್ಟಿದ್ದಾರೆ ಚರ್ಚ್ ಅಂತ ನೋಡೋಣ. ಲೆಟ್ಸ್ ಗೋ. ಚರ್ಚು ಬಿಲ್ಡ್ ಆಗಿದ್ದು 1541, ಅಂದರೆ ಆಲ್ಮೋಸ್ಟ್ 450 ಇಯರ್ಸ್ ಬ್ಯಾಕ್. 3 ಲ್ಯಾಂಗ್ವೇಜಲ್ಲಿ ಆಗುತ್ತೆ. ಒಂದು ಇಂಗ್ಲೀಷ್, ಕೊಂಕಣಿ, ಪೋರ್ಚುಗೀಸ್. ಈ 3 ಲ್ಯಾಂಗ್ವೇಜಲ್ಲಿ ಡೈಲಿ ಮಾಸ್ನ ಕಂಡಕ್ಟ್ ಮಾಡ್ತಾರೆ. ಕ್ರಿಶ್ಚಿಯಾನಿಟಿನ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತದು. ಮಾಸ್ ಅಂತ ಮಾಡ್ತಾರೆ ಡೈಲಿ. ಸೊ ಅದನ್ನು ಇಲ್ಲಿ ಡೈಲಿ ಮಾಡ್ತಾರೆ. ಚರ್ಚ್ ಒಂದು ಒಳ್ಳೆ ಏನ್ಷಿಯನ್ ಫೀಲ್ ಕೊಡ್ತಾ ಇದೆ. ದಿಸ್ ಇಸ್ ಅಬೌಟ್ ದಿ ಚರ್ಚ್ ಆಫ್ ಲೇಡಿ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್. ನೆಕ್ಸ್ಟ್ ಸ್ಟಾಪ್ ಡೋನಾ ಪೌಲಾ ವ್ಯೂ ಪಾಯಿಂಟ್. ಬಾಲಿವುಡ್ ಮೂವೀಸ್ಗೂ ಈ ಪಾಯಿಂಟ್ಗೂ ತುಂಬ ಕನೆಕ್ಷನ್ ಇದೆ. ಎಷ್ಟೊಂದು ಮೂವೀಸಲ್ಲಿ ನೀವು ನೋಡಿರ್ಬೋದು, ಯಾವುದೋ ಒಂದು ಸೀನು ಇಲ್ಲಿ ತೆಗ್ದಿರ್ತಾರೆ. ಯಾವುದೋ ಒಂದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಸಿಂಗಮ್ ಕೂಡ ಇಲ್ಲೇ ಶೂಟ್ ಮಾಡಿರೋದು. ಬೆಸ್ಟ್ ಟೈಮ್ ಇಲ್ಲಿ ಬರೋದಕ್ಕೆ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಫಾರ್ ದ ಸನ್ಸೆಟ್ ಬೆಸ್ಟ್ ಟೈಮ್ಸು. ಮಧ್ಯಾಹ್ನ ಬರೋಕ್ಕೆ ಹೋಗ್ಬೇಡಿ, ತುಂಬ ಬಿಸಿಲಿರುತ್ತೆ. ಆಮೇಲೆ ಇಲ್ಲಿ ಶೇಡ್ಸು ಇಲ್ಲ ನಿಂತ್ಕೊಳ್ಳೋದಕ್ಕೆ. ಬೆಸ್ಟ್ ಟೈಮ್ ಐ ಸಜೆಸ್ಟ್ ಈಸ್ ಮಾರ್ನಿಂಗ್ ಆರ್ ಈವ್ನಿಂಗ್. ನೋಡಿ, ಈಗ ಏನು ನೋಡ್ತಿದ್ದೀರಾ ಇಲ್ಲಿ ನೀವು, ಇದು ಹಳೆ ಕೊಲೋನಿಯಲ್ ಏರಿಯಾ. ಇಟ್ಸ್ ಕಾಲ್ಡ್ ಫಾಂಟೆನಾಸ್. ಫಾಂಟೆನಾಸ್ ಅನ್ನೋದು ನೋಡಿ ವೈಬ್ರೆಂಟ್ ಕಲರ್ಸಲ್ಲಿ ಪೇಂಟ್ ಮಾಡಿದೆ ಎಲ್ಲ ಹಳೆ ಬಿಲ್ಡಿಂಗ್ಗಳು, ಪೋರ್ಚುಗೀಸ್ ಸ್ಟೈಲಲ್ಲಿ. ಸೊ ರೆಡ್, ಬ್ಲೂ, ಯೆಲ್ಲೋ ಈ ಥರ ವೈಬ್ರೆಂಟ್ ಬ್ರೈಟ್ ಕಲರ್ಸಲ್ಲಿ ನೀವು ಈ ಬಿಲ್ಡಿಂಗ್ಗಳನ್ನು ನೋಡ್ತೀರಾ. ದ ಮೋಸ್ಟ್ ಪಾಪ್ಯುಲರ್ ಇನ್ಸ್ಟಾಗ್ರಾಮ್ ಸ್ಪಾಟ್ ಇದು. ಇನ್ಸ್ಟಾಗ್ರಾಮಲ್ಲಿ ಏನು ಫೋಟೋಸ್ ನೋಡ್ತೀರಾ, ವೀಡಿಯೋಸ್ ನೋಡ್ತೀರಾ, ರೀಲ್ಸ್ ಆಗಲಿ ಎಲ್ಲ ಈ ರೋಡಲ್ಲೇ ಮಾಡ್ತಾರೆ. 50 ಮೀಟರ್ ಸ್ಟ್ರೆಚ್ ಇದೆ ಈ ರೋಡು. ಟಿಪಿಕಲ್ ಆಗಿ ಆಲ್ಮೋಸ್ಟ್ ಎಲ್ಲ ಕಲರ್ ಫಾಂಟೆನಾಸ್ ಬಿಲ್ಡಿಂಗು ನೋಡ್ಬೋದು ಇಲ್ಲಿ. ಅಲ್ಲೇನು ನೋಡ್ತಿದ್ದೀರಾ ಗ್ರೀನ್ ಬಿಲ್ಡಿಂಗು, ಎಕ್ಸಾಕ್ಟ್ ಬಿಲ್ಡಿಂಗ್ ಮುಂದೆ ನಾನು 3 ಇಯರ್ಸ್ ಬ್ಯಾಕು ಒಂದು ವೀಡಿಯೋ ತೆಗೆಸ್ಕೊಂಡಿದ್ದೆ. ಆ ವಿಡಿಯೋ ಸಿಕ್ಕಿದ್ರೆ ಹಾಕ್ತೀನಿ ರೀ. ಸಖತ್ತಾಗಿ ಬಂದಿತ್ತು ಆ ವಿಡಿಯೋ. ಸ್ಲೋ ಮೋಷನಲ್ಲಿ ತೆಗೆದಿದ್ದೆ, ಜಸ್ಟ್ ರೈಟ್ ಇನ್ ಫ್ರಂಟ್ ಆಫ್ ದಿಸ್ ಸೇಮ್ ಬಿಲ್ಡಿಂಗ್. I like the way you work it, no diggity. I got to bag it up. I like the way you work it, no diggity. ಪಣಜಿ ಟು ಕ್ಯಾಂಡಲಿಮ್ ಹೋಗೋ ವೇಯಲ್ಲಿ ಸಿಗುತ್ತೆ ನೋಡಿ. ಆಸಮ್ ರೋಡು, ಈ ಕಡೆ ಆ ಕಡೆ ಲೇಕು. ನೈಸ್. ಈಗ ನಾನು ಫೋರ್ಟ್ ಅಗೋಡಾ ಹತ್ರ ಬಂದಿದ್ದೀನಿ. ಫೋರ್ಟ್ ಅಗೋಡಾ ಅನ್ನೋದು ಕ್ಯಾಂಡಲಿಮ್ ಆದಮೇಲೆ ಬರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕ್ಯಾಂಡಲಿಮ್ ಮೇಲೇ ಬರಬೇಕು. ದಿ ಎಂಡ್ ಪಾಯಿಂಟ್ ಆಫ್ ಕ್ಯಾಂಡಲಿಮ್ ಬಂದು ಫೋರ್ಟ್ ಅಗೋಡಾ. ಫೋರ್ಟ್ ಅಗೋಡಾ ಇಸ್ ಬೇಸಿಕ್ಲಿ ತಾಜ್ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅಂದರೆ ಹೋಟೆಲ್ ತಾಜ್ ಇದೆಯಲ್ಲ, ಸೊ ಅಟ್ಯಾಚ್ ಟು ಫೋರ್ಟ್ ಅಗೋಡಾ. ಬಟ್ ಫೋರ್ಟ್ ನೀವು ಇಳಿದ್ಬಿಟ್ಟು ಬೀಚ್ ಎಂಟ್ರಿ ಕೊಡ್ಬೋದು. ಇಲ್ಲಿ ಪಾರ್ಕಿಂಗ್ ಸಿಗೋದು ತುಂಬ ಕಷ್ಟ. ಹಂಗೆ ಏನೋ ಕಷ್ಟಪಟ್ಟು ಪಾರ್ಕಿಂಗ್ ಮಾಡಿದೆ ಗಾಡಿನ. ಚೆನ್ನಾಗಿದೆ ಇದೊಂದು ಪಾಯಿಂಟ್. ನಾನು ಬಂದಾಗೆಲ್ಲ ಇಲ್ಲಿ ಬರ್ತೀನಿ. ಇಟ್ಸ್ ವೆರಿ ನೈಸ್ ವ್ಯೂ ಪಾಯಿಂಟ್. ತುಂಬ ಜನ ಇರ್ತಾರೆ ಇಲ್ಲಿ. ಸೇಮ್ ಡೋನಾ ಪೌಲಾ ವ್ಯೂ ಪಾಯಿಂಟ್ ನೋಡಿದ್ರಲ್ಲ ಅದೇ ಥರ. ಬಟ್ ಇಲ್ಲಿ ಏನಂತಂದರೆ ಅಡ್ವಾಂಟೇಜ್, ಯು ಕ್ಯಾನ್ ಕ್ಲೈಮ್ ಡೌನ್ ಆ್ಯಂಡ್ ಗೋ ಟು ದ ಬೀಚ್. ಒಳ್ಳೆ ಇಂಪ್ರೂವ್ಮೆಂಟು. ಆ್ಯಕ್ಚುಲಿ ಇದು ಶಾಪ್ಸಲ್ಲಿ ಇರಲಿಲ್ಲ ಫಸ್ಟು. ಈಗ ಇದನ್ನು ಸ್ವಲ್ಪ ಟೂರಿಸ್ಟ್ ಸ್ಪಾಟ್ ಮಾಡಿಬಿಟ್ಟಿದ್ದಾರೆ. ಒಂದು 5 ಇಯರ್ಸ್ ಬ್ಯಾಕು ಇವೆಲ್ಲ ಇರಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇದೇನು ಮಾಡಿದ್ದಾರೆ, ಫುಡ್ ಸ್ಟೆಪ್ಸು ಇಲ್ಲ ಏನೂ ಇರಲಿಲ್ಲ, ಜಸ್ಟ್ ಸ್ಯಾಂಡ್ ಇತ್ತಿದ್ದು. ಇದು ಸ್ವಲ್ಪ ಹೊಸದಾಗಿ ಅನಿಸ್ತದೆ ನನಗೆ. ದಿಸ್ ಈಸ್ ಫೋರ್ಟ್ ಅಗೋಡಾ ಪಾಯಿಂಟ್.
ಈ ಸ್ಟ್ರೆಚ್ ಏನಿದೆ ನಾನು ನಡ್ಕೊಂಡು ಹೋಗ್ತಾ ಇರೋದು ಸ್ಟ್ರೆಚ್ಚು ಅದು ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಇದೆ. ಸೊ ಇದು ಎಂಟ್ರಿ ಪಾಯಿಂಟು. ಹಿಂಗೆ ಹೋಗ್ತಾ ನೀವು ತಾಜ್ ಹೋಟೆಲ್ಗೆ ಕನೆಕ್ಷನ್ ಇದೆ, ಇದೇ ವೇಯಲ್ಲಿ ಹೋಗ್ಬೇಕು ನೀವು. ಇಲ್ಲ ಅಂತಂದರೆ ನೀವು ಸೈಡಲ್ಲಿ ಇನ್ನೊಂದು ವೇ ಪಾಯಿಂಟ್ ಇದೆ, ಆ ವೇ ಪಾಯಿಂಟ್ ಕೆಳಗೆ ಇಳಿದ್ರೆ ಬೀಚು. ಈಗ ಬೀಚ್ಗೆ ಇಳಿದ್ಬಿಡೋಣ ಬೆಸ್ಟು. ನೋಡಿ ಆ ಪಾಯಿಂಟು ಅಲ್ಲೂ ಹೋಗ್ಬೋದು. ಅಲ್ಲಿ ಹೋದರೆ ನೀಟಾಗಿ ಎಲ್ಲ ಓಷನ್ ಎಲ್ಲ ಕಾಣಿಸುತ್ತೆ ನಿಮಗೆ. ಇಷ್ಟು ಬಿಸಿಲಲ್ಲೂ ಇಷ್ಟು ಜನ ಇದ್ದಾರಲ್ಲ, ಮೆಚ್ಕೋಬೇಕಾಗಿರೋದೆ ಅವ್ರ ಅಡ್ವೆಂಚರಸ್ ಸ್ಪಿರಿಟ್ನ. ನಾನೇ ಇಲ್ಲೂ ಬರ್ತಿರೋದು ಬೀಚಲ್ಲಿ ಮಧ್ಯಾಹ್ನ ಹೊತ್ತೆಲ್ಲ ಇಷ್ಟು ಬಿಸಿಲಲ್ಲಿ ಅಂದ್ಕೊಂಡಿದ್ದೆ. ಎಷ್ಟು ಜನ ಇದ್ದಾರೆ ನೋಡಿ. ಬೆಳಗ್ಗೆ ಬಂದರೆ ಒಳ್ಳೆಯ ಟೈಮು, ಆರಾಮಾಗಿ 1 ಅವರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾರ್ತ್ ಗೋವಾ. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿಂದನೇ. ಇಲ್ಲಿಂದ ಡೈರೆಕ್ಟ್ ಲೈಕ್ ಇಲ್ಲಿಂದ ಹಿಂಗೇ ನಡ್ಕೊಂಡು ಹೋದರೆ ನಿಮಗೆ ವೆಗೆಟರ್ ಬರುತ್ತೆ. ಓಕೆ, ಸೊ ಹಿಂಗೆ ಹೋದರೆ ನಿಮ್ಗೆ ನೆಕ್ಸ್ಟ್ ಬರೋದು ಕಲಂಗುಟ್ ಬೀಚ್. ಕಲಂಗುಟ್ ಆದಮೇಲೆ ಬಾಗ ಬರುತ್ತೆ, ಬಾಗ ಆದಮೇಲೆ ವೆಗೆಟರು. ಸೊ ಈ ಕಂಪ್ಲೀಟ್ ಸ್ಟ್ರೆಚ್ಚೇ ನಾರ್ತ್ ಗೋವಾ. ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ ನೋಡಿ. ವಾಟರ್ ಸ್ಪೋರ್ಟ್ಸ್ ಮಾಡೋಕ್ಕೆ ಅಲ್ಲೊಂದು ಪಾಯಿಂಟ್ ಇದೆ ನೋಡಿ, ಅಲ್ಲಿ ಪ್ಯಾರಾಸೈಲಿಂಗ್ ಅಲ್ಲಿ ಇದು ಅವರು ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಅಲ್ಲಿ. ಈಗ ಒಳ್ಳೆ ಸೀಸನ್ ಇದು ವಾಟರ್ ಸ್ಪೋರ್ಟ್ಸ್ ಮಾಡೋಕ್ಕೆ. ಮಾನ್ಸೂನ್ ಸೀಸನಲ್ಲಿ ಬಂದರೆ ಜುಲೈ, ಜೂನು, ಆಗಸ್ಟಲ್ಲಿ ಬಂದರೆ ಇರಲ್ಲ. ಆವಾಗ ತುಂಬ ವೇವ್ಸ್ ಜಾಸ್ತಿ ಇರೋದ್ರಿಂದ ಅದು ಮಾಡಲ್ಲ. ಸಮ್ಮರಲ್ಲೇ ವಾಟರ್ ಸ್ಪೋರ್ಟ್ಸ್ ಮಾಡೋದು ಬೆಸ್ಟ್ ಟೈಮ್. ನಾರ್ತ್ ಗೋವಾಗೂ ಸೌತ್ ಗೋವಾಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಂದರೆ ಯಾವ ಥರ ಡಿಫ್ರೆನ್ಸ್ ಅಂದರೆ ಅಲ್ಲೂ ಬೀಚ್ ಇರೋದು, ಇಲ್ಲೂ ಬೀಚ್ ಇರೋದು. ಬಟ್ ಇಲ್ಲಿ ಬಂದಿದ ತಕ್ಷಣ ನಿಮಗೆ ಆ ವೈಬ್ ಫೀಲ್ ಆಗುತ್ತೆ ನಿಮಗೆ. ನಾರ್ತ್ ಗೋವಲ್ಲಿ ಸ್ವಲ್ಪ ಲೈವ್ಲಿ ಇರುತ್ತೆ. ಸೌತ್ ಗೋವಾಲಾದರೆ ಕಾಮ್ ಆ್ಯಂಡ್ ಪೀಸ್, ಜನ ಜಾಸ್ತಿ ಇರೋದಿಲ್ಲ. ಸೊ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲಿ ಬಂದಿದ ತಕ್ಷಣ. ಈಗ ನಿಮ್ಗೊಂದು ರೆಸ್ಟೋರೆಂಟ್ ತೋರಿಸ್ತೀನಿ ಆಚೆ ಕಡೆಯಿಂದ. ಅದು ಅಕಾರ್ಡಿಂಗ್ ಟು ಮೀ ದ ಮೋಸ್ಟ್ ಓವರ್ ರೇಟೆಡ್ ರೆಸ್ಟೋರೆಂಟ್. ಅದು ಫ್ಯಾಟ್ ಫಿಶ್ ಅಂತ. ಇದಕ್ಕೆ ಹೋಗಲೇಬೇಡಿ, ಏನೂ ಚೆನ್ನಾಗಿರಲ್ಲ. ಅದೇನು ಮ್ಯಾಜಿಕೋ ಗೊತ್ತಿಲ್ಲ, ಎಲ್ಲ ಜನ ಬಂದು ಇಲ್ಲೇ ಇರ್ತಾರೆ. ಅದು ವೆಯ್ಟಿಂಗ್ ಬೇರೆ, ಅಪಾಯಿಂಟ್ಮೆಂಟ್ ಬೇರೆ ತೊಗೊಂಡು ಹೋಗ್ಬೇಕು ಅದಕ್ಕೆ. ಐಸ್ ಕ್ರೀಮ್. ಈಗ ವೆಗೆಟರ್ ಬೀಚಿಗೆ ಬಂದಿದ್ದೀನಿ. ಈ ಹೀಟ್ನ ಬೀಟ್ ಮಾಡೋಕ್ಕೆ ಕ್ಯಾಂಡಿ ತಿಂತಾಯಿದ್ದೀನಿ. ವೆಗೆಟರ್ ಬೀಚು ಹೆಂಗಂತಂದರೆ ಅದರ ಎವಲ್ಯೂಷನ್ ಬಗ್ಗೆ ಹೇಳ್ತೀನಿ. ಎವಲ್ಯೂಷನ್ ಅಂದರೆ ಅದರ ಹಿಸ್ಟ್ರಿ ಬಗ್ಗೆ ಹೇಳಲ್ಲ. ಹೆಂಗೆ ಜನ ಬರ್ತಾ ಹೆಂಗೆ ಜನ ಜಾಸ್ತಿ ಆಗ್ತಿದ್ದಾರೆ ಅಂತಂದರೆ, ಲೈಕ್ 10 ಇಯರ್ಸ್ ಬ್ಯಾಕ್ ಹೋಗೋಣ. 10 ಇಯರ್ಸ್ ಬ್ಯಾಕು ಇಲ್ಲಿ ಯಾವ ಜನನೇ ಇರ್ತಾರಿಲ್ಲ ಇಲ್ಲಿ. ಇವಾಗ ನೋಡಿ ಜನ ಹೆಂಗಿದ್ದಾರೆ. ಯಾರೋ ಒಬ್ಬರೋ ಇಬ್ಬರೋ ಫಾರಿನರ್ಸ್ ಬೀಚ್ ಅಂತ ಕರಿತಾಯಿದ್ರು ಇದನ್ನು ಫಸ್ಟು. ಬರೀ ಫಾರಿನರ್ಸ್ ಬರೋರು ಇಲ್ಲಿ ಒಂದು 5-6 ಜನ ಇದ್ದರೆ ಜಾಸ್ತಿ. ಬಟ್ ಇವು ಹೆಂಗಾಗಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ಸ್, ರೀಲ್ಸು ಎಲ್ಲ ಮಾಡಿ ಅದು ಜನ ನೋಡ್ತಾರಲ್ಲ, ಅವರು ನೋಡಿ ಅವರು ಬರೋ ಥರ ಆಗಿಬಿಟ್ಟಿದೆ. ಬೇಜಾನ್ ಜನ ಜಾಸ್ತಿ ಕಲಂಗುಟ್ಟಲ್ಲಿ ಇರ್ತಾಯಿದ್ರು. ಬಟ್ ಈಗ ವೆಗೆಟರ್ನೂ ಕೂಡ ಕಲಂಗುಟ್ ಥರ ಆಗೋಗಿದೆ ಈಗ. ಚೆನ್ನಾಗಿದೆ ಕ್ರೀಮ್. ಐಸ್ ಕ್ರೀಮ್ ಇಷ್ಟು ಬೇಗ ಕರಗೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ಬಿಸಿಲಿಗೆ ಹೆಂಗೆ ಕರಗ್ತಿದೆ ನೋಡಿ, ವಿತಿನ್ ಸೆಕೆಂಡ್ಸಲ್ಲಿ ಮೆಲ್ಟ್ ಆಗ್ತಿದೆ. ಇನ್ನು ಆಲ್ಮೋಸ್ಟ್ ಬ್ಯಾಟ್ರಿ ಇಲ್ಲಿ ಹೋಗಿ ಬಂದಿದೆ. ಇನ್ನೇನು ಸ್ವಿಚ್ ಆಫ್ ಆಗುತ್ತೆ ಕ್ಯಾಮ್ರಾ. ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಬಿಡ್ತೀನಿ. ಈಗ ಸ್ವಲ್ಪ ಬೆಳಗ್ಗೆಯಿಂದ ಕಾದು ಇವಾಗ ಸ್ವಲ್ಪ ಬ್ರೀಸ್ ಬರ್ತದೆ. ತಣ್ಣಗೆ ಗಾಳಿ ಬರ್ತದೆ. ಸ್ವಲ್ಪ ಶೇಡ್ ಕ್ಲೌಡಿ ಇದೆ. ಸೊ ಕ್ಲೌಡ್ಸ್ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಅನಿಸ್ತದೆ. ತಣ್ಣಗೆ ಗಾಳಿ, ಒಳ್ಳೆ ವಿಂಡ್ ಇದೆ, ಫೋರ್ಸು. ಆ ವಿಂಡ್ ಫೋರ್ಸ್ಗೆ ಏನೂ ಗೊತ್ತಾಗ್ತಾಯಿಲ್ಲ ಬಿಸಿಲು ಎಷ್ಟಿದೆ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಹುಡುಗರೆಲ್ಲ ಆಡ್ತಿದ್ದಾರೆ, ತುಂಬ ಜನ ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ ನೋಡಿ. ಈ ಥರ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿರಲಿಲ್ಲ ವೆಗೆಟರ್ ಬೀಚಲ್ಲಿ ಫಸ್ಟು. ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಎಲ್ಲ ಇಲ್ಲೇ ಬರ್ತಾರೆ ಇವಾಗ. ಕಲಂಗುಡ್ಗೆ ಯಾರೂ ಹೋಗ್ತಾಯಿಲ್ಲ. ಈ ಬೀಚಲ್ಲಿ ಏನಂತಂದರೆ ನಾರ್ಮಲ್ ಬೀಚ್ ಥರನೇ ಇದೆ. ಬಟ್ ನಿಮ್ಗೆ ಏನಂತಂದರೆ ಅದು ಸ್ಟೋನ್ ಸ್ಟ್ರಕ್ಚರು ಇದೆ ನೋಡಿ. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೋಬೋದು. ವಾಟರ್ ಸ್ಪೋರ್ಟ್ಸ್ ಇರಲೇ ಇಲ್ಲ ಈ ಬೀಚಲ್ಲಿ. ಈಗ ವಾಟರ್ ಸ್ಪೋರ್ಟ್ಸು ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ನಾರ್ತ್ ಗೋವಲ್ಲಿ ಇದೇ ಎಂಡು.
ಇದಾದಮೇಲೆ ನನಗೆ ಗೊತ್ತಿಲ್ಲ ಬೀಚ್ ಇದೆಯಾ ಇಲ್ವ ಅಂತ. ಮೇ ಬಿ ಪ್ರೈವೇಟ್ ಬೀಚ್ ಇರ್ಬೋದು, ಬಟ್ ಪಬ್ಲಿಕ್ ಬೀಚ್ ಅಂತೂ ವೆಗಡರ್ ಬೀಚೇ ಲಾಸ್ಟು. ಈ ವೆಗೆಟರ್ ಬೀಚಲ್ಲಿ ಇದೇ ಸ್ಪೆಷಾಲಿಟಿ ಏನಂತಂದರೆ, ನೀವು ಈ ಥರ ಹೈ ಪಾಯಿಂಟಲ್ಲೆಲ್ಲ ನಿಮಗೆ ಈ ಥರ ಸ್ಟೋನ್ಸ್ ಎಲಿವೇಶನ್ ಇರುತ್ತಲ್ಲ, ಅದ್ರ ಮೇಲೆ ನೀವು ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೋಬೋದು. ನೋಡಿ ಅವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊತಿದ್ದಾರೆ. ವೆಲ್ಕಮ್ ಟು ಪರ್ರಾ ಗೈಸ್. ಇದು ಗೋವಾದ ಇನ್ನೊಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ರೀಲ್ಗಳು ಮಾಡೋ ಜಾಗ ಇದು. ನೋಡಿ ಆಲ್ರೆಡಿ ಯಾರೋ ಮಾಡ್ತಾ ಇದ್ದಾರೆ. ಬರೀ ಇದೆ ಆಯ್ತು ಇವ್ರದ್ದು. ಎಲ್ಲರೂ ಫೋಟೋ ತೆಗೆಸ್ಕೊತಿದ್ದಾರೆ. ಅದು ಸೆಂಟ್ರ್ ರೋಡಲ್ಲೇ. ಕ್ವಿಕ್ಕಾಗಿ ಒಂದು ವಿಡಿಯೋ ತೆಗಿತಾ ಇದ್ದೀನಿ. ಯಾವುದೂ ಈಗ ವೆಹಿಕಲ್ಸ್ ಬರ್ತಾ ಇಲ್ಲ, ಸೊ ನೋಡ್ಕೊಂಬಿಡಿ. ಇದೇ ಪರ್ರಾ, ಇಲ್ಲೇ ಡಿಯರ್ ಜಿಂದಗಿ ಶೂಟಿಂಗ್ ನಡೆದಿರೋದು. ಅದಾದಮೇಲೆ ಈ ಲೊಕೇಶನ್ ಸ್ವಲ್ಪ ಪಾಪ್ಯುಲರ್ ಆಗಿ ಜನ ಎಲ್ಲ ಬರ್ತಿದ್ದಾರೆ. ದಿಸ್ ಇಸ್ ವೆರಿ ಕಾಮ್ ಅಂಡ್ ಸೀನಿಕ್, ಸೋ ಗುಡ್. ಗೋವಾಲ್ಲಿ ಬಂದರೆ ನೀವು ಪರ್ರಾನ ವಿಸಿಟ್ ಮಾಡೋದು ಮರಿಬೇಡಿ. ಸಖತ್ತಾಗಿದೆ, ಎಂಜಾಯ್ ಮಾಡ್ತೀರಾ. ಈವ್ನಿಂಗ್ ಟೈಮ್ಸ್ ಬನ್ನಿ, ಇಲ್ಲ ಬೆಳಿಗ್ಗೆ ಬನ್ನಿ. ಕೋಕೋ ಡಿ ಪರ್ರಾ ಅಂದರೆ ಏನು ಗೊತ್ತಾ? ಪೋರ್ಚುಗೀಸ್ ಲ್ಯಾಂಗ್ವೇಜಲ್ಲಿ ಕೋಕೋ ಡಿ ಪರ್ರಾ ಅಂದರೆ ಕೋಕೋನಟ್ ದ ಟ್ರೀ ಅಂತ. ಟ್ರೀಗಳು ಮಧ್ಯೆ ಸಣ್ಣ ರೋಡು, ಅದು ಸ್ಪೆಷಾಲಿಟಿ ಇದರಲ್ಲಿ. ನೀವು ಗೋವಾಲ್ ಬಂದರೆ ದ ಮಸ್ಟ್ ವಿಸಿಟ್. ಚೌಧರಿ ಯಾಕೆ? ವಾಟ್ಸ್ ಯೋರ್ ನೇಮ್? पंडित जी ಫಸ್ಟ್ ಟೈಮ್ ಆರೆ ಬ್ಯಾಕ್ ಟು ಪಣಜಿಮ್. ನಾವು ವಿ ಆರ್ ಅಟ್ ಫೌಂಟೇನ್ ಅಗೇನ್. ನಾನಿಲ್ಲಿ ಒಂದು ನಿಮಗೆ ಪ್ಲೇಸ್ ತೋರಿಸ್ತೀನಿ. ಅದು ಪ್ಲೇಸ್ ಹೆಸರು ಜೋಸೆಫ್ ಬಾರ್ ಅಂತ. ಇದು ಒನ್ ಆಫ್ ದ ಗೋವಾಸ್ ಓಲ್ಡೆಸ್ಟ್ ಬಾರ್ ಅಂತಲೇ ಹೇಳ್ಬೋದು. ಬನ್ನಿ ಒಳಗೆ ಹೋಗೋಣ, ಹೆಂಗಿದೆ ಅಂತೆಲ್ಲ ಚೆಕ್ಔಟ್ ಮಾಡೋಣ, ಯಾವ ಥರ ವೈಬ್ ಇದೆ ಎಲ್ಲ. ದಿಸ್ ಈಸ್ ಜೋಸೆಫ್ ಬಾರ್. ಜೋಸೆಫ್ ಬಾರ್ನ ಮೆನು ನಾವಿವಾಗ ಇದು ಫೆನಿ ಟ್ರೈ ಮಾಡೋಣ. ಜೋಸೆಫ್ ಬಾರ್ನ ಹಿಸ್ಟ್ರಿ ಇದು ನೋಡಿ. ಈಗ ಇಲ್ಲಿ ತಾಂಬಡೆ ರೋಸಾ ಕೋಕಮ್ ವಿತ್ ಫೆನಿ ಆರ್ಡರ್ ಮಾಡಿದ್ದೀನಿ. ನೋಡೋಣ, ಟೇಸ್ಟ್ ಮಾಡೋಣ. ಲೆಟ್ಸ್ ಟ್ರೈ. ಫೆನಿ ಅನ್ನೋದು ಕ್ಯಾಶುವಲ್ ಮಾಡ್ತಾರೆ, ಅದೊಂದು ಪ್ರೋಸೆಸ್ ಇದೆ. ಅದನ್ನು ಫರ್ಮೆಂಟ್ ಮಾಡಿ ಅದರಲ್ಲಿ ಮಾಡುವಂತಹ ಡ್ರಿಂಕು. ಅದನ್ನೇ ಕೋಕಮಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. ಹಂಗೆ ಡೈರೆಕ್ಟಾಗಿ ಶೂಟರ್ಸ್ ಥರ ತಗೋತಾರೆ. ನಾವು ಇವಾಗ ಕೋಕಮ್ ಫೆನಿ ಟ್ರೈ ಮಾಡಿ. ಇದೇನೋ ವಾಚ್ ರಿಪೇರಿ ಅಂಗಡಿ ಅನಿಸುತ್ತಿದ್ದು, ಅದನ್ನೇ ಜೋಸೆಫ್ ಬಾರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇವರು. ಕೋಕಮ್ ಫೆನಿ ಡ್ರಿಂಕ್ ಬಂದಿದೆ. ಇಟ್ಸ್ ಎ ಕಾಕ್ಟೈಲ್. ಈಗ ಟೇಸ್ಟ್ ಮಾಡೋ ಸಮಯ. ನೋಡೋಣ ಹೆಂಗಿದೆ ಅಂತ. ಚೀರ್ಸ್. ಹೊಸಮ್. ನನ್ನ ರೈಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕೆಸಿನೋ ಎಂಟ್ರಿ ಪಾಯಿಂಟ್ಸು. ನೋಡಿ, ಇಲ್ಲೊಂದು ಕೆಸಿನೋ ಇದೆ, ಇಲ್ಲಿಂದ ಸ್ಟಾರ್ಟು. ಇಲ್ಲಿಂದ ಒಂದು 5 ಕೆಸಿನೋಸ್, ಬಿಗ್ ಕೆಸಿನೋಸ್ ಎಂಟ್ರಿ ಪಾಯಿಂಟ್ ಇದು. ಒಂದೊಂದು ಅವರೇ ಬೋಟಲ್ಲಿ ಕರ್ಕೊಂಡು ಹೋಗಿ. ಯಾರ್ಯಾರು ಕೆಸಿನೋ ಹೋಗಿದ್ರೆ ಗೋವಲ್ಲಿ ಕಮೆಂಟ್ ಮಾಡಿರಿ. ನಾರ್ತ್ ಗೋವಾದ ಡೇ ಟ್ರಿಪ್ಪು ಇಲ್ಲಿಗೆ ಎಂಡ್ ಆಗುತ್ತೆ. ಇವತ್ತಿಗೆ ಇದಿಷ್ಟೇ. ಹೀಗೇ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಮಾಡ್ತಾಯಿರ್ತೀನಿ, ವೀಡಿಯೋಸ್ ಮಾಡ್ತಾಯಿರ್ತೀನಿ. ನೋಡಿ, ಎಂಜಾಯ್ ಮಾಡಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವಿಡಿಯೋ.